ರೀತಿ ನಮ್ಮ ಯಾರಾದರೂ ಭಕ್ತರಿದ್ರೆ ನಾವು ಎಲ್ಲಾದರೂ ಕಳಿಸ್ತೀವಿ ಅಂದರೆ ಅದು 3000 ಮಠಕ್ಕೆ ನಾವು ಕಳಿಸ್ತೀವಿ. ಅಲ್ಲಿ ಮಠದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಹಳ ಕಾಳಜಿ ವಹಿಸಿ ಎಲ್ಲರನ್ನ ಬಹಳ ಪ್ರೀತಿಯಿಂದ ಕಾಣ್ತಾರೆ. ಮೊನ್ನೆ ಕೂಡ ನಾನು ಈ ಅಮೃತ ಮಹೋತ್ಸವ ಸಲುವಾಗಿ ಅಪ್ಪಗಳಿಗೆ ಜಗದ್ಗಳಿಗೆ ಆಹ್ವಾನ ಮಾಡ್ಲಿಕ್ಕೆ ಹೋಗಿದ್ದೆ. ಅವ್ರು ಭಾಳ ಖುಷಿದೇನು, ಅತಿ ಅತಿ ಆನಂದದಿಂದ ಅವರು ಒಂದು ಮಾತು ಹೇಳಿದ್ರು. ಬಹುತೇಕ ನಮ್ಮ ನಾಡಿನಲ್ಲೇ ಅತ್ಯಂತ ಒಂದು ಸರಳ ಒಂದು ತಾಯಿ ಹೃದಯ ಉಳತಕ್ಕಂಥವ್ರು ಮಠಾಧೀಶರಲ್ಲಿ ನಂಬರ್ 1 ಯಾರಾದ್ರೂ ಇದ್ರೆ ಅದು ನಿಮ್ಮ ಗುರುಗಳು ಭಾಲ್ಕಿ ಪಟ್ಟದೇವರು ಅಂತಕ್ಕಂಥ ಮಾತು. ಮಾಡಿರ್ತಕ್ಕಂಥ ಸೇವೆ ಈ ಭಾಗದಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಇದೆಲ್ಲ ಬಹಳ ಮೆಚ್ಕೊಂಡವರು, ಬಹಳ ಗೌರವಿಸ್ತಕ್ಕಂಥವ್ರು. ಸದಾ ಅವ್ರ ಆಶೀರ್ವಾದ ನಮ್ಮ ಮಠದ ಮೇಲೆ, ನಮ್ಮೆಲ್ಲ ಭಕ್ತಾದಿಗಳ ಮೇಲೆ ಸದಾ ಇರಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಇದು ಅವ್ರದೇ ಮಠ, ಸದಾ ಯಾವಾಗಲೂ ಈ ಭಾಗಕ್ಕೆಲ್ಲ ಬಂದಾಗ ನಮ್ಮಲ್ಲಿ ಬರಬೇಕು ಅಂತಕ್ಕಂಥದ್ದು ಮತ್ತೊಮ್ಮೆ ಪೂಜ್ಯರ ಪಾದಕ್ಕೆ, ಜಗದ್ಗುಳ ಪಾದಕ್ಕೆ ಅರಿಕೆ ಮಾಡಿಕೊಂಡು ಈಗ ಪರಮ ಪೂಜ್ಯರು ಅವರನ್ನ ಗೌರವ ಸಲ್ಲಿಸ್ತಾರೆ. ಎಲ್ಲ ಪೂಜ್ಯರು ಸೇರಿ ಓಂ ಶ್ರೀ ಬಸವಲಿಂಗಾಯ ನಮಃ. ಬರೀ ಮಾಲಿಕ ಓಂ ಶ್ರೀ ಸ್ವಲ್ಪ ಈ ಕಡೆ ಸುಂದರ್ ಕ್ಲಾಪ್ಸ್ ಗೋ. ಮತ್ತೊಂದ್ಸಲ ಸುಂದರ್ ಕ್ಲಾಪ್ಸ್ ಗೋ. ಬಸವ ಕ್ಲಾಪ್ಸ್ ಗೋ. सुंदर क्लैप्स गो. ಧರ್ಮಗುರು ಬಸವಲಿಂಗಯ್ಯ ಪಾದಕ್ಕೆ ವಂದಿಸಿ ಸದ್ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಪೂಜ್ಯ ಜಗದ್ಗುರುಗಳವರ ಶ್ರೀಪಾದಕ್ಕೆ ಭಕ್ತಿಪೂರ್ವಕವಾಗಿ ವಂದಿಸಿ ಎಲ್ಲ ಪೂಜ್ಯರು ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣು ಶರಣ. ಇವತ್ತ ಭಾಳ ಸಂತೋಷ ಆಗ್ಯದ. ಶರಣರು ಬಂದರೆ ಗುರುತೋರಣವ ಕಟ್ಟಿ, ನೆಂಟರಿಷ್ಟರು ಬಂದರೆ ಸಮಯವಿಲ್ಲವೆನ್ನಿ ಅಂತ ಬಸವಣ್ಣವರು ಮಾತು. ಅಂದ್ರೆ ಗುರುಗಳು, ಶರಣರು, ಮಹಾತ್ಮರು ಬಂದ್ರೆ ಕಮ್ಮನ್ ಹೊಡೆದು ಸ್ವಾಗತ ಮಾಡಿ, ರಂಗೋಲಿ ಹಾಕಿ, ಉಗೆ ಚಾಂಗು ಬಲ ಅಂದು ಅವ್ರಿಗೆ ಬರಮಾಡ್ಕೊಳ್ಬೇಕು ಅಂತ ಹೇಳಿ. ನೆಂಟರು ಬಂದು ಸ್ವಲ್ಪ ಟೈಮ್ ಇಲ್ಲಪ್ಪ ತಡಿ ಅಂತ. ಅದ್ರ ಅರ್ಥ ಏನು, ನೆಂಟರು ತಮ್ದೇನೋ ಸ್ವಾರ್ಥಕ್ಕೆ ಬರ್ತಾರೆ. ಗುರುಗಳು, ಮಹಾತ್ಮರು ಯಾಕೆ ಬರ್ತಾರಂದ್ರೆ ಕಲಿಸ್ಲಿಕ್ಕೆ ಬರ್ತಾರೆ. ಹಾಗೆ ಇವತ್ತು ಭಾಳ ಹುಬ್ಬಳ್ಳಿಯಿಂದ ಪರಮ ಪೂಜೆ ಜಗದ್ಗುರುಗಳು ಅವ್ರು ನಮ್ಗೆ ಇವತ್ತು ಬಂದದ್ದು ನಮಗೆ ಭಾಳ ಭಾಳ ಸಂತೋಷ ಆಗ್ಯದ. ಸಾಸಿವೆ ಮೇಲೆ ಸಾಗರ ಹರಿದಂತ ತಾಯಿ ಅಂತಂದಂಗೆ ಅವರು ನಮ್ಗೆ ಅಷ್ಟು ಸಂತೋಷ ಆಗ್ಯದ. ಅಂತ ಪರಮ ಪೂಜ್ಯರು ನಮ್ಮ ಮಠಕ್ಕೆ ಭಾಳ ಅಪರೂಪ. ನಮ್ಮ ಗುರುಗಳ ಪಟ್ಟಾಧಿಕಾರಕ್ಕೆ ವಿನಂತಿ ಮಾಡಿಕೊಂಡಾಗ ಅವ್ರು ದಯಮಾಡಿಸಿದ್ರು. ನಂತರ
ನಂತರ ಈ ಬಂದು ಆವಾಗ ಬಂದು ಹಿಂಗೆ ಆಶೀರ್ವಾದ ಮಾಡಿ ಆಗಿಂದ ತಕ್ಷಣ ಅವರು ನಿರ್ಗಮಿಸಿದರು. ಇವತ್ತು ಬಂದು ಲಿಂಗಾರ್ಚನೆ, ಲಿಂಗಾರ್ಪಣೆ, ಲಿಂಗಾನುಭವ ಆಗಿದ್ದು ಭಾಳ ಸಂತೋಷ. ಭಾಳ ದಿವಸ ಇತ್ತು ಅವ್ರದಿಲ್ಲ ಮಠದಾಗ ಪೂಜೆ ಆಗಬೇಕು ಅಂತ ಭಾಳ ದಿವಸದಿಂದ ಇಚ್ಛೆ ಇತ್ತು. ಅದು ಇವತ್ತು ಊರು ಬಂದು ಬಸವಣ್ಣವ್ರು ಹೇಳ್ತಾರೆ ಒಂದು ಚಂದ, ಎನ್ನ ಗಂಡ ಬರಬೇಕೆಂದು ಎನ್ನ ಅಂತರಂಗವೆಂಬ ಮನೆಯ ತೆರವು ಮಾಡಿ ಅಷ್ಟದಳವೆಂಬ ಓಬರಿಯೊಳಗೆ ನಿಜ ನಿವಾಸವೆಂಬ ಹಾಸುಗೆಯ ಹಾಸಿ ಧ್ಯಾನವೆಂಬ ಮೇಲು ಕಟ್ಟೆಯಂ ಕಟ್ಟಿ ಜ್ಞಾನವೆಂಬ ದೀಪವ ಬೆಳಗಿ ಪಶ್ಚಿಮ ದ್ವಾರವೆಂಬ ಬಾಗಿಲ ತೆರೆದು ಕಂಗಳೇ ಪ್ರಾಣವಾಗಿ ಬರವ ಹಾರುತ್ತಿಪ್ಪೆನಯ್ಯ. ನಾನು ವಾರೆನೆಂದು ಉಮ್ಮಳಿಸೇನೆಂದು ತಾನೇ ಬಂದು ಎನ್ನ ಹೃದಯ ಸಿಂಹಾಸನದ ಮೇಲೆ ಮುಕ್ತಿಗೊಂಡೆಡೆ ಎನ್ನ ಬಯಕೆ ಸ್ವಯವಾಯಿತು. ಹಿಂದೆ 12 ವರ್ಷದಲ್ಲಿದ್ದ ಚಿಂತೆ ಇಂದು ನಿಶ್ಚಿಂತೆಯಾಯಿತು. 12 ವರ್ಷದಲ್ಲಿ ಚಿಂತೆ ನಿಶ್ಚಿಂತೆ ಮಾಡ್ಯಾರ. ಅದಕ್ಕೆ ಅಷ್ಟು ನಾವು ಭಾಳ ಆನಂದ ಸಂತೋಷ ಆಗ್ಯದ. ಇದಕ್ಕೆ ನಿಶ್ಚಿಂತೆ ಮಾಡ್ಲಿಕ್ಕೆ ಕಾರಣೀಕರ್ತರು ಯಾರು ಅಂದ್ರೆ ನಮ್ಮ ಗುರುಬಸವ ಪಟೇಲ್. ನಮ್ಮ ಕಾಲಾವಧಿಯಲ್ಲಿ ಅವ್ರಿಗೆ ಕರ್ಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ನಿಮ್ದೇ ಕಾಲ. ಅದಕ್ಕೆ ಈ ಗುರುಬಸವ ಪಟ್ಟ ದೇವರು ಅವರಿಗೆ ವಿನಂತಿ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಬರಮಾಡಿಕೊಂಡಿದ್ದಾರೆ. ಭಾಳ ಸಂತೋಷ ಇದೆ, ಆನಂದ ಆಗಿದೆ. ಅದಕ್ಕೆ ಇದಕ್ಕಿಂತ ಮತ್ತು ಯಾವಾಗಲೂ ಬಸವಣ್ಣನವರು ಗುರುಲಿಂಗ ಜಂಗಮ ಸ್ಥಾವರಕ್ಕೆ ನಮ್ಮಲ್ಲಿ ಮಹತ್ವ ಇಲ್ಲ, ಚೈತನ್ಯಕ್ಕೆ ಬಹಳ ಮಹತ್ವ. ಜಂಗಮ ಪಾದ ಬಿತ್ತು ಅಂದ್ರೆ ಅದು ಜಗತ್ ಪಾವನ ಆಯಿತು, ಎಲ್ಲನೂ ಶುದ್ಧಿ ಆಯಿತು, ಎಲ್ಲನೂ ಸಿದ್ಧಾಂತ ಬಸವಣ್ಣವರು ನಮ್ಗೆ ನೀಡಿದ್ದಾರೆ. ಅದಕ್ಕೆ ಅವರು ಅನೇಕ ವಚನದಲ್ಲಿ ಬರೀ ಲಿಂಗ ಪೂಜೆ ಮಾಡಿದ್ರೆ ಎದೆದರೆ ನೆನೆಯೋದು, ಮರೆತರೆ ಬಾಡೋದು, ಉರುಳಿಲ್ಲ ಲಿಂಗಾರ್ಚನೆ. ಲಿಂಗ ಪೂಜೆ ಮಾಡುವೆನಯ್ಯ ಜಂಗಮವೆನ್ನ ಮಠಕ್ಕೆ ಬರಲೆಂದು ಅಂತ ಹೇಳ್ತಾರೆ. ನೂರಾರು ವಚನದಲ್ಲಿ ಹೇಳ್ತಾರ. ಅಂತ ಪರಮ ಪೂಜ್ಯರು ಈಗ ಇವತ್ತು ಪಾದ ಇಟ್ಟು ಮಠದಲ್ಲಿ ಒಂದು ಪ್ರಸಾದೀಕರಣ ಅಂತಾರ ಹಾಗೆ ಪವಿತ್ರ ಮಾಡಿದ್ದಾರೆ. ಅವರ ಚರಣಕ್ಕೆ ಮತ್ತೊಮ್ಮೆ ಅವ್ರ ಮಠ, ಅವ್ರ ಪರಂಪರೆ ಭಾಳ ದೊಡ್ಡದು. ಭಾಳ ಹಿಂದಿನ ನಾವೆಲ್ಲ ಶಾಲೆ ಓದ್ತಾ ಇದ್ದಾಗ ಪತ್ರಿಕೆ ಇನ್ನೊಂದು ಪರಮಜ್ಯೋತಿ ಅಂತ ಒಂದು ಪತ್ರಿಕೆ ಬರ್ತಿತ್ತು ಆ ಮಠದಿಂದ. ಈಗ ಆ ಪರಮಜ್ಯೋತಿ ಪತ್ರಿಕೆಯಲ್ಲಿ ಈಗ ಎಲ್ಲರೂ ಫಾರಿನ್ಗೆ ಹೋಗ್ಲತ್ತಾರ, ಮುಂಜಾನೆ ಹೋಗ್ಲತ್ತಾರ, 2 ಹೋಗಿ ನಡೆದ. ಆಗಿನ ಕಾಲದಾಗ ನಾವೆಲ್ಲ UC BA ಎಲ್ಲ ಹೋದಾಗ ಆಗಿನ ಕಾಲದಾಗ ಹಿಂದಿನ ಜಗದ್ಗುರುಗಳು ಜಪಾನು ಜಾಗತಿಕ ಶಾಂತಿ ಸಮ್ಮೇಳನಕ್ಕೆ ಹೋಗಿದ್ರದು ಇಡೀ ಕರ್ನಾಟಕ ತುಂಬ ಅದು ಭಾಳ ಪ್ರಸಿದ್ಧಿಯಾಗಿತ್ತು, ಭಾಳ ಖ್ಯಾತಿ ಪಡೆದಿತ್ತು. ಅಂತ ಅನೇಕ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಆ ಕಾಲದಲ್ಲಿ ಶಿಕ್ಷಣ ಸಂಸ್ಥೆಗಳು ಸಾಕಷ್ಟು ಅವರು ಬೆಳೆಸಿದ್ದಾರೆ ಮತ್ತು ಆ ಪರಂಪರೆಯನ್ನು ಭಾಳ ಅಚ್ಚುಕಟ್ಟಾಗಿ ಮುಂದುವರಿಸಿದ್ದಾರೆ. ಅನೇಕ ನಮ್ಮೆಲ್ಲ ಮಾನ್ಯ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಬಾಗೇವಾಡಿಯಲ್ಲಿ ಪೂಜ್ಯರು ದಯಮಾಡಿಸಿದರು. ಧಾರವಾಡ ಸಭೆಯಲ್ಲೂ ಧಾರವಾಡ ಸಭೆಯಲ್ಲಿ ಹೀಗೆ ಇದೇ ರೀತಿ ಅವಾಗ ಬಂದು ಒಂದು ಆಶೀರ್ವಾದ ಮಾಡಬೇಕು ಅಂತ ಭಕ್ತಿಪೂರ್ವಕ ಅವ್ರ ಪಾದಕ್ಕೆ ಬಿಲ್ಲಿಸ್ಕೊಂಡು 2 ಮಾತನ್ನು ಅವ್ರ ಪಾದಕ್ಕೆ ಇಲ್ಲಿವರೆಗೆ ಹೃದಯ ಬಿಚ್ಚಿ ಮಾತಾಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು.